22ನೇ ತಾರೀಖಿನಿಂದ ಆರಂಭಗೊಳ್ಳಲಿದ್ದ ಜಾತಿ ಗಣತಿ ಪೋಸ್ಟ್ಪೋನ್ ಆಗುತ್ತಾ, ಮುಂದೂಡಲ್ಪಡುತ್ತಾ? ಇವತ್ತು ಕ್ಯಾಬಿನೆಟ್ನಲ್ಲಿ ಆ ಬಗ್ಗೆ ಚರ್ಚೆಯಾಗಿದೆ. ಹಿಂದುಳಿದ ವರ್ಗಗಳ ಆಯೋಗದಿಂದ ಆರಂಭವಾಗಬೇಕಾಗಿದ್ದ ಜಾತಿ ಗಣತಿಯ ವಿಷಯದಲ್ಲಿ ಅತಿ ದೊಡ್ಡ ಬೆಳವಣಿಗೆ. ರಾಜ್ಯದಾದ್ಯಂತ ಗೊಂದಲಮಯ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಪರಿಸ್ಥಿತಿ ಹೀಗಿರುವಾಗ ಇಷ್ಟು ಅವಸರದಲ್ಲಿ ಗಣತಿ ಮಾಡುವುದು ಬೇಡ ಅನ್ನುವ ಅಭಿಪ್ರಾಯ ಇವತ್ತು ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ವ್ಯಕ್ತವಾಯಿತು. ಎಚ್.ಕೆ. ಪಾಟೀಲ್ರು, ಕಾನೂನು ಸಚಿವ ಎಚ್.ಕೆ. ಪಾಟೀಲ್ರು ಈ ಪ್ರಸ್ತಾಪ ಮಾಡ್ತಾರೆ. ಸ್ವಲ್ಪ ಕಾಲ ಮುಂದೂಡೋಣ ಇದನ್ನ ಅಂತ. ಎಚ್.ಕೆ. ಪಾಟೀಲರ ಮಾತುಗಳಿಗೆ ಅನೇಕ ಸಚಿವರುಗಳು ಗರಿಗೂಡಿಸ್ತಾರೆ. ಹೌದು ಅಂತಾರೆ, ಪೋಸ್ಟ್ಪೋನ್ ಮಾಡೋಣ, ಅವಸರವಾಗಿ ಬೇಡ ಅಂತಾರೆ. ಕೆಲವು ಸಚಿವರು ಅನೌನ್ಸ್ ಮಾಡಿ ಆಗಿದೆ, ಈಗಲೇ ಮಾಡಿ ಬಿಡೋಣ ಅಂತಾನು ಅಂದ್ರು. ಸಂತೋಷ್ ಲಾಡ್ ಮತ್ತು ಮುನಿಯಪ್ಪ ಸೇರಿದಂತೆ ಅನೇಕ ಸಚಿವರು ಮುಖ್ಯಮಂತ್ರಿಗಳ ಅಭಿಪ್ರಾಯದ ಪರ ಮಾತಾಡೋದು. ಮುನ್ನೂರ ಜಾತಿಗಳು ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿ ಗೊಂದಲ ಏರ್ಪಟ್ಟಿದೆ. ಪ್ರತ್ಯೇಕ ಧರ್ಮ ಏನು ಬರೆಸಬೇಕು ಅನ್ನುವ ವಿಷಯದಲ್ಲಿ ಗೊಂದಲಗಳಾಗಿದ್ದಾವೆ. ಹಿಂದೂ ಜಾತಿಗಳ ಜೊತೆಗೆ ಕ್ರಿಶ್ಚಿಯನ್ ಅನ್ನೋ ಶಬ್ದ ಸೇರಿಸಿ ಅದೊಂದು ಸುತ್ತಿನ ವಿವಾದ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತುರ್ತಾಗಿ ಜಾತಿ ಗಣತಿ ಮಾಡೋದು ಬೇಡ, ಈ ಎಲ್ಲ ಗೊಂದಲಗಳನ್ನು ಬಗೆಹರಿಸಿ ಆ ನಂತರ ಗಣತಿ ಮಾಡಿಸಿ ಅನ್ನುವ ಅಭಿಪ್ರಾಯ ಬಂತು. ಎಚ್.ಕೆ. ಪಾಟೀಲರು ಮಾಡಿದ ಈ ಪ್ರಸ್ತಾಪಕ್ಕೆ ಅನೇಕ ಸಚಿವರುಗಳ ಬೆಂಬಲ ಕೊಟ್ಟರು. ಇನ್ನೊಂದು ಕಡೆ ಸಂತೋಷ್ ಲಾಡ್, ಮುನಿಯಪ್ಪ ಸೇರಿದಂತೆ ಹಲವು ಸಚಿವರು ಡೇಟ್ ಅನೌನ್ಸ್ ಆಗಿದೆ, ಈಗಲೇ ಆಗಿಬಿಡ್ಲಿ ಜಾತಿ ಗಣತಿ ಅಂತಾನು ಅಂದ್ರು. ಕೆಲವು ಸಚಿವರುಗಳ ಮಧ್ಯದಲ್ಲಿ ಮಾತಿಗೆ ಮಾತು ಬೆಳೀತಂತೆ. ಈ ಗೊಂದಲದ ಮಧ್ಯೆ ಸಮೀಕ್ಷೆ ಮಾಡೋದಕ್ಕೆ ಹೊರಟ್ರೆ ನೆಗೆಟಿವ್ ಆಗತ್ತೆ ಅಂತ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರುಗಳು ಹೇಳಿದ್ದಾರೆ. ಸರ್ಕಾರಕ್ಕೆ ಸಮಸ್ಯೆ ಆಗತ್ತೆ ಅಂತ.
ಕ್ಯಾಬಿನೆಟ್ ಹಾಲ್ನಿಂದ ಬರ್ತಾ ಇರುವ ಮಾಹಿತಿಗಳನ್ನು ನಂಬೋದಾದರೆ ಈಗಲೇ ಜಾತಿ ಗಣತಿ ಆಗಿಬಿಡ್ಲಿ ಅಂತ ಹೇಳುವವರಿಗಿಂತ ಇದನ್ನ ಪೋಸ್ಟ್ಪೋನ್ ಮಾಡಿ ಅಂತ ಹೇಳುವವರೇ ಜಾಸ್ತಿ ಇದ್ರು. ಈ ಚರ್ಚೆಯ ಮಧ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಬೇಜಾರನ್ನು ಹೇಳಿಕೊಂಡ್ರು. ಅನಗತ್ಯವಾಗಿ ನನ್ನ ವಿರುದ್ಧ ಚರ್ಚೆ ಆಗ್ತಾ ಇದೆ. ನಾನು ಅಹಿಂದ ಪರ ಮೇಲ್ವರ್ಗದ ಜಾತಿಗಳ ವಿರೋಧಿ ಅನ್ನೋ ಹಂಗೆ ಬಿಂಬಿಸಲಾಗ್ತಾ ಇದೆ. ಜಾತಿವಾದಿ ಅನ್ನುವ ಹಣೆಪಟ್ಟಿ ಕಟ್ತಾ ಇದ್ದಾರೆ ನನಗೆ. ಇದು ಬಡವರ ಪರ ಸಮೀಕ್ಷೆ ಅನ್ನುವ ಸಂದೇಶ ಜನರಿಗೆ ರವಾನೆ ಆಗ್ತಿಲ್ಲ ಅಂತ ಸಿದ್ದರಾಮಯ್ಯನವರು ಬೇಜಾರು ಮಾಡಿಕೊಂಡಿದ್ದಾರೆ. ಕೇವಲ ಜಾತಿಯ ಯಾವ್ಯಾವ ಜಾತಿಯವರು ಎಷ್ಟೆಷ್ಟಿದ್ದಾರೆ ಅಂತ ಎಣಿಸೋದಕ್ಕೆ ನಡೀತಾ ಇರುವ ಸರ್ವೆ ಅನ್ನುವಂತೆ ಬಿಂಬಿತ ಆಗ್ತಾ ಇದೆ. ಬಡವರ ಪರ ಸಮೀಕ್ಷೆ ಅನ್ನುವ ಸಂದೇಶ ರವಾನೆಯಾಗ್ತಿಲ್ಲ ಅಂತ ಮುಖ್ಯಮಂತ್ರಿಗಳು ಸಭೆಯಲ್ಲಿ, ಸಚಿವ ಸಂಪುಟ ಸಭೆಯಲ್ಲಿ ಬೇಜಾರು ಹೇಳ್ಕೊಂಡೆ. ಸಂಪುಟ ಸಭೆಯಲ್ಲಿ ಏನು ನಿರ್ಧಾರ ತಗೊಂಡ್ರು? ಏನು ನಿರ್ಧಾರ ಆಗಿಲ್ಲ. ಮತ್ತೊಂದು ತುರ್ತು ಸಭೆಯನ್ನ ಮಾಡುವ ತೀರ್ಮಾನ ಆಗಿದೆ. ಅದೀಗ ಶುರುವಾಗಿದೆ ಮೀಟಿಂಗ್. ಎಚ್.ಕೆ. ಪಾಟೀಲರ ನೇತೃತ್ವದಲ್ಲಿ ಎಚ್.ಸಿ. ಮಹದೇವಪ್ಪ, ಕೆ.ಎಚ್. ಮುನಿಯಪ್ಪ, ಭೈರತಿ ಸುರೇಶ್, ಎಂ.ಬಿ. ಪಾಟೀಲ್, ಈಶ್ವರ್ ಖಂಡ್ರೆ ಸೇರಿದಂತೆ ಅನೇಕರ ಭಾಗಿಯಾಗಿದ್ದಾರೆ. ಈ ಮೀಟಿಂಗ್ನಲ್ಲಿ ಸಚಿವರ ಅಭಿಪ್ರಾಯ ಪಡೆದು ಮುಖ್ಯಮಂತ್ರಿಗಳಿಗೆ ಅದನ್ನ ಕನ್ವೆ ಮಾಡ್ತಾರೆ. ಒಂದು ಕಡೆ ಈ ಸಭೆ ನಡೀತಾ ಇದ್ರೆ, ಸಚಿವ ಸಂಪುಟ ಸಭೆಯ ನಂತರ
ಲಿಂಗಾಯತ ಸಚಿವರುಗಳ ಪ್ರತ್ಯೇಕವಾಗಿ ಕುತ್ಕೊಂಡು ಡಿಸ್ಕಸ್ ಮಾಡಿದ್ದಾರೆ. ಧರ್ಮದ ಕಾಲಂನಲ್ಲಿ ಏನು ಬರೆಸಬೇಕು ಅಂತ, ಹಿಂದೂ ಅಂತ ಬರೆಸಿ ಅಂತ ಬಿಜೆಪಿ ನಾಯಕರುಗಳ ಕರೆ ಕೊಡ್ತಾ ಇದ್ದಾರೆ. ವೀರಶೈವ ಲಿಂಗಾಯತ ಧರ್ಮ ಅಂತ ಬರೆಸಿ ಅಂತ ವೀರಶೈವ ಮಹಾಸಭಾದವರು ಕರೆ ಕೊಟ್ಟಿದ್ದಾರೆ. ಲಿಂಗಾಯತ ಧರ್ಮ ಅಂತ ಬರೆಸಬೇಕು ಅಂತ ಇನ್ನು ಕೆಲವು ಮಠಾಧೀಶರ ಕರೆ ಕೊಡ್ತಾ ಇದ್ದಾರೆ. ಹಂಗಿದ್ದಾಗ ಮಾಡೋದೇನು? ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಲಿಂಗಾಯತ ಸಚಿವರುಗಳು ಕ್ಯಾಬಿನೆಟ್ ಸಭೆ ಮುಗಿದ ನಂತರ ತುಂಬಾ ಹೊತ್ತು ಡಿಸ್ಕಸ್ ಮಾಡಿದ್ದಾರೆ. ಹಿರಿಯ ಸಚಿವರುಗಳ ತುರ್ತು ಸಭೆ ನಡೀತಾ ಇದೆ. ಸಭೆಗೆ ಹಿಂದುಳಿದ ವರ್ಗಗಳ ಆಯೋಗದ ಅಧಿಕಾರಿಗಳನ್ನ ಕರೆಸಿಕೊಳ್ಳಲಾಗಿದೆ. ಅನೇಕ ಸಚಿವರುಗಳಿಗೆ ಅನೇಕ ಕನ್ಫ್ಯೂಷನ್ಗಳಿದ್ದು ಅದನ್ನ ಕೇಳಿ ಬಗೆಹರಿಸಿಕೊಳ್ತಾ ಇದ್ದಾರೆ. ಜೊತೆಗೆ ಹೆಚ್ಚುವರಿಯಾಗಿ ಸೇರ್ಪಡೆಯಾದ ಜಾತಿಗಳನ್ನು ತೆಗೆದುಬಿಡಬೇಕು. ಹಿಂದೂ ಜಾತಿಗಳು, ಅದರ ಮುಂದೆ ಕ್ರಿಶ್ಚಿಯನ್ ಅನ್ನುವ ಪಟ್ಟಿ ಇತ್ತಲ್ಲ, 67 ಸಮುದಾಯಗಳು, ಅವುಗಳನ್ನು ತೆಗಿಬೇಕು ಅಂತ 22ರಿಂದ ಶುರುವಾಗಬೇಕಾಗಿತ್ತು ಜಾತಿ ಗಣತಿ. ಇದು ಜಾತಿ ಗಣತಿ ಅಲ್ಲ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ಅಂತ ಸರ್ಕಾರ ಹೇಳ್ತಾನೆ ಬಂದಿದೆ. ಅಂತಿಮವಾಗಿ ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಜನ ಇದ್ದಾರೆ ಅನ್ನೋದು ಈ ಸಮೀಕ್ಷೆಯಲ್ಲಿ ಗೊತ್ತಾಗುತ್ತೆ. ಆದ್ರಿಂದ ಇದು ಜಾತಿ ಗಣತಿ ಅಂತಲೇ ಜನಜನಿತ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.